ಕಾಂಗ್ರೆಸ್ ಅಲ್ಲೇ ಇದೆ. ಈ ಸಲ ಕಾಂಗ್ರೆಸ್ಸು ಗೆಲುವು ಆಗುತ್ತೆ. ಮುಸಲ್ಮಾನರು ಯಾವಾಗಲೂ JDS ಪರವಾಗಿದ್ದರು. ಯಾಕಂದರೆ ದೇವೇಗೌಡರಿಗೆ ಪ್ರಧಾನಮಂತ್ರಿಯಾಗಿ ಗಳಿಸಿದ್ದು ಜಾಸ್ತಿ ಮುಸಲ್ಮಾನರೇ. ರಾಷ್ಟ್ರೀಯ ಏನಿಲ್ಲ ಸರ್, ಕಾಂಗ್ರೆಸ್ಸು ಫಾಸ್ಟ್ ಇದೆ. ಕಾಂಗ್ರೆಸ್ ಆಗುತ್ತೆ. ಕಾಂಗ್ರೆಸ್ ಚೆನ್ನಾಗಿದೆ. JDS ಸ್ವಲ್ಪ ಬೆಂಬಲ ಕಡಿಮೆ ಇದೆ, ಆಗತ್ತೆ. ಯಾವ ಕಾರಣಕ್ಕೋಸ್ಕರ JDS ಕಡಿಮೆ ಇದೆ? ಯಾವ ಕಾರಣಕ್ಕಂದರೆ ಸ್ವಲ್ಪ ಕುಮಾರಸ್ವಾಮಿ ಅವರು ಸ್ವಲ್ಪ ಬೇರೆ ಮಾತಾಡಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯ ಓಟು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಕೊಲೆ ಆಗಿದೆ. ಕಾಂಗ್ರೆಸ್ ಈಗ ಇದು ಪ್ರಜ್ವಲ್ ರೇವಣ್ಣ ಯಾಕೆ ಬೇಡ ಅಂತ? ಪ್ರಜ್ವಲ್ ರೇವಣ್ಣರದು ಲೆಕ್ಕ ಇಲ್ಲ. ನಾವು ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಪರ ಇದ್ದಾರೆ. ಸಿದ್ದರಾಮಯ್ಯ ಫಾಲೋವರ್ಸು ಸಿದ್ದರಾಮಯ್ಯನ ನೋಡ್ತಾರಲ್ಲ ಎಲ್ಲ ಜನ, ಹಿಂದುಳಿದವರಾಗಲಿ, ಮುಸ್ಲಿಮ್ಸ್ ಆಗಲಿ, ಕುರುಬಾಸ್ ಆಗಲಿ, ಎಲ್ಲ ಕ್ಯಾಸ್ಟು ಇದೆ. ಸಿದ್ದರಾಮಯ್ಯನ ನೋಡ್ತಾರೆ, ಕಾಂಗ್ರೆಸ್ ನೋಡ್ತಾರೆ. ಕಾಂಗ್ರೆಸ್ ಅಲ್ಲೇ ಇದೆ. ಈ ಸಲ ಕಾಂಗ್ರೆಸ್ಸು ಗೆಲುವು ಆಗುತ್ತೆ. ಈ BJP ಆಡಳಿತ ಕೇಂದ್ರದಲ್ಲಿ ನೋಡಿದಿರಿ, ಏನು ಇಷ್ಟ ಆಯ್ತು, ಏನು ಇಷ್ಟ ಆಗಿಲ್ಲ ಸರ್? ಒಂದು ರೈತರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದಾರೆ BJPಯಲ್ಲಿ. ಒಂದು ವ್ಯಾಪಾರಸ್ಥರಿಗೆ ಏನೇನೋ ಬೇರೆ ಥರ ಹಾಕಿ GST ಅದು ಇದು ಹಾಕಿ ಎಲ್ಲ ಮಾಡಿ ಎಲ್ಲ ನೊಂದಿದ್ದಾರೆ. ಬಟ್ ಏನಂದರೆ ಇವರು ಯಾವ್ಯಾವುದೋ ಒಂದು ರಾಮ ಮಂದಿರದ ಅದು ಇದು ಒಂದು ತಗೊಂಡು ಅದೇ ಒಂದು ಅಜೆಂಡಾ ಆಗಿದೆ ಅವ್ರಿಗೆ. ಈಗ ಹಂಗಾಗಿ ಅವರು ಮಾಡ್ತಾರೆ. ಹೌದು, ದೇವ್ರ ಹೆಸರು ರಾಜಕೀಯ ಮಾಡ್ತಾರೆ. ಅವರು ರಾಜಕೀಯದಲ್ಲೇ ರಾಜಕೀಯ ಮಾಡ್ತಾ ಇಲ್ಲ, ದೇವ್ರ ಮುಂದೆ ಇಟ್ಕೊಂಡು ರಾಜಕೀಯ ಮಾಡ್ತಾರೆ. ಸರಿ ಅನ್ಸುತ್ತೆ, ತಪ್ಪು ಅನ್ಸುತ್ತೆ ಸರ್? ಅದು ನಮಗೆ ಸರಿ ಇಲ್ಲ ಅಂತೀವಿ, ಅದು ಅವ್ರಿಗೆ ಸರಿ ಅನ್ಸುತ್ತೆ. ಅದಕ್ಕೆ ನಾವೇನು ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಹೊರದಿದ್ದು ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ ಅಷ್ಟೇ. ನ್ಯಾಯಯುತವಾಗಿ ಮತ ಕೇಳ್ತಿಲ್ಲ ಅವರು. ನ್ಯಾಯಯುತವಾಗಿ ಯಾರೂ ಮತ ಕೇಳ್ತಾಯಿಲ್ಲ. BJP ಆಗಲಿ JDS ಆಗಲಿ. ಬೇರೆ ಯಾವ್ದಾರ ಒಂದು ಹುದ್ದೆ ಇಟ್ಕೊಳ್ತಾರೆ, ಏನಾರ ಒಂದು ಪ್ರಶ್ನೆ ಇಟ್ಕೊಂಡೇ ಮಾತಾಡ್ತಾರೆ. ಕೆಲಸದ ಬಗ್ಗೆ ಆಗಲಿ, ಒಂದು ಯಾವುದೇನೋ ಒಂದು ಏನೋ ಒಂದು ಅನಾಹುತ ಆಗಲಿ, ಅದ್ರ ಬಗ್ಗೆ ಅದು ಮಾಡಲ್ಲ. ಬಟ್ ಏನಂದರೆ ಅವ್ರಿಗೆ ಯಾವ್ದಾರ ಒಂದು ಆಗಲಿ, ಯಾವ್ದಾರ ಒಂದು ಇಟ್ಕೊಂಡೇ ಮಾತಾಡೋದವ್ರು. ಬೇರೆ BJP ಅವ್ರು JDS ಇನ್ನೇನು ಬೇರೆ ಇದು ಮಾಡೋಕ್ಕೆ ಹೋಗಲ್ಲ. ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರ್. ಪ್ರಜ್ವಲ್ ಗೆಲ್ಲಲ್ಲ. ಮಹಬೂಬ್ ಪಾಷಾ ಬೇಡ ಅಂತ ಸರ್. ಏನು ಕುಟ್ರಂಬಿ ರಾಜಕಾರಣಿ ಅವ್ರು ಏನು ಯಾವುದು ಒಂದ್ಸರಿ ಗೆದ್ದಿದ್ದು ಹೋಗಿ ಅರಸಿಗರಿಗೆ ನೋಡಲಿಲ್ಲ. ಬಂತಾರೆ, ಮುಖಂಡರು ನೋಡ್ಕೊತಾರೆ, ದೊಡ್ಡ ಮುಖಂಡರಿಗೆ ಹೋಗ್ತಾರೆ. ಸಾಮಾನ್ಯ ಜನರಿಗೆ ಮಾತಾಡೋಲ್ಲ, ಸಾಮಾನ್ಯ ಜನರಿಗೆ ಸೇರಲ್ಲ ಅವರು. ನಮ್ಮ ಶಿವಲಿಂಗೌಡರು ಭಾರಿ ವ್ಯಕ್ತಿಗಳು, ಎಲ್ಲರಿಗೂ ಸಂಧಿಸ್ಕೊಂಡು ಎಲ್ಲ ಹೊತ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ CS ಪಟೇಲ್ ನಾವು ಇಷ್ಟಪಡ್ತೀವಿ 100%. ಈ ಸಲ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ವರ್ಕ್ ಆಗುತ್ತೆ ಈ ಸಲ ಎಲೆಕ್ಷನ್? ವರ್ಕ್ ಆಗುತ್ತೆ ಸರ್, ವರ್ಕ್ ಆಗುತ್ತೆ. ಬಡವ್ರಿಗೆ 100% ವರ್ಕ್ ಆಗುತ್ತೆ. ಬಡವ್ರಿಗೆ ಗೃಹಲಕ್ಷ್ಮಿ ಕೊಟ್ಟಾರೆ, ವರ್ಕೌಟ್ ಆಗುತ್ತೆ ಸರ್, ಚೆನ್ನಾಗಿ 100%. ನಿಮಗೆ ಎಷ್ಟು ಯೋಜನೆಗಳು ತಲುಪಿದೆ ಇಲ್ಲಿವರೆಗೂ? ಎಲ್ಲ ಐದು ಯೋಜನೆ ತಲುಪಿದೆ ಸರ್. ಎಲ್ಲರೂ ತಲುಪಿದೆ. ನಮ್ಮದು ಅಫ್ರೋಜ್ ಪಾಷಾ ಅಂತ. ಅಫ್ರೋಜ್ ಪಾಷಾ ಟ್ರೆಂಡು ಮೊದಲಿಂದನೂ ಇಲ್ಲಿ JDS ಇದ್ದಿದ್ದು. JDS ಇದ್ದಿದ್ದ ಕಾರಣಕ್ಕೆ ಏನಂದರೆ ಶಿವಲಿಂಗೇಗೌಡರು ಇದ್ದರು. ಶಿವಲಿಂಗೇಗೌಡರು ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಿದ್ರು. ಅದರಿಂದ ಶಿವಲಿಂಗೇಗೌಡರ ಮಗ ನೋಡಿ ಓಟ್ ಹಾಕ್ತಿದ್ರು. ಈಗ ಸೆಕ್ಯುಲರ್ ಪಾರ್ಟಿ ಅಂತ ಇದ್ದಿದ್ದು JDS ಒಂದೇ. ಕರ್ನಾಟಕದಲ್ಲಿ ಬದುಕಿದ್ದು ಅದು ಒಂದೇ. ಎರಡು ರಾಷ್ಟ್ರ ಪಕ್ಷಗಳಿಗೆ ಎದುರಿಸೋ ಪಾರ್ಟಿ ಅದೊಂದೇ ಇದ್ದಿದ್ದು, ಯಾವುದು JDS. ಈಗ JDS ದೊಡ್ಡ ಲೀಡ್ರ್ಗಳೇ ನರೇಂದ್ರ ಮೋದಿ, ಅಮಿತ್ ಶಾ ಅವ್ರು ಕಾಲು ಹಿಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಿಂದ ಜನಗಳಿಗೆ ಭಾಳ ಬೇಸರ ಆಗಿದೆ. ಯಾಕಂತ ಹೇಳಿದರೆ ಮುಸಲ್ಮಾನರು ಯಾವಾಗಲೂ JDS ಪರವಾಗಿದ್ದರು. ಯಾಕಂದರೆ ದೇವೇಗೌಡರಿಗೆ ಪ್ರಧಾನಮಂತ್ರಿಯಾಗಿ ಗಳಿಸಿದ್ದು ಜಾಸ್ತಿ ಮುಸಲ್ಮಾನರೇ. ಬಾಬ್ರಿ ಮಸೀದಿ ಕೆಡೋದ ಮೇಲೆ ಈ ಸೆಕ್ಯುಲರ್ ಪಾರ್ಟಿಗಳೇ ಜಾಸ್ತಿ ಕರ್ನಾಟಕದಲ್ಲಿ ಉತ್ಪವ ಆಗಿದ್ದು. ಈಗ ಉತ್ಪವ ಆಗಿದ್ದು ದೊಡ್ಡ ಲೀಡ್ರ್ಗಳೇ ಮನೆ ಬಿಟ್ಟು ಹೋಗಿ ಈಗ ರಾಷ್ಟ್ರೀಯ ಪಕ್ಷಗಳ ಕಾಲು ಹಿಡ್ಕೊಂಡ್ಬಿಟ್ರೆ ಇವ್ರು ಸೆಕ್ಯುಲರ್ ಪಾರ್ಟಿ ಅನ್ನೋದನ್ನು ಎದುರಿಸೋ ಪಾರ್ಟಿನೇ ಇರಲ್ವಲ್ಲ ಕರ್ನಾಟಕದಲ್ಲಿ. ಇವು ಎರಡು ಪಾರ್ಟಿಗಳಿಗೆ ಎದುರಿಸೋ ಪಾರ್ಟಿ ಲೋಕಲ್ ಪಾರ್ಟಿ ಅನ್ನೋದೇ ಇಲ್ವಲ್ಲ. ಇವರು ಲೋಕಲ್ ಅಂತ ಅಪ್ಪ ಮಕ್ಕಳು ಬಂದು ಕೈ ಕಾಲು ಹಿಡ್ಕೊಂಡು ಓಟ್ ಕೇಳಿ ದೊಡ್ಡವರಾಗ್ಬಿಟ್ರು. ದೊಡ್ಡವರಾಗಿ ಹೋಗಿ ನರೇಂದ್ರ ಮೋದಿ ಕಾಲು ಹಿಡಿತಿದ್ದಾರೆ, ಅಮಿತ್ ಶಾ ಕಾಲು ಹಿಡಿತಿದ್ದಾರೆ. ಇವರು ನಿಜವಾಗ್ಲೂ ಅವರು ರಾಷ್ಟ್ರ ಆಡೋರ ಇವರು ಸೆಕ್ಯುಲರ್ ಅಂತ ಬಂದಿತ್ತಾನೆ ಇವರು JDSನವರು. ಇವ್ರ ಹತ್ರ ಸೆಕ್ಯುಲರ್ ಅನ್ನೋ ಪದಾನೇ ಇಲ್ಲ. ಈಗ ಇದೆಯಾ ಅವ್ರ ಹತ್ರ ಪದ? ಇದೆಯಾ ಇಲ್ವಾ ನೀವೇ ಹೇಳಿ? ಇದೆಯಾ? ಈಗ ಕುಮಾರಸ್ವಾಮಿ ನಾನು ಸೆಕ್ಯುಲರ್ ಅಂತ ಇಡೀ ಕರ್ನಾಟಕದಲ್ಲಿ ಸುತ್ತಾಡ್ತಿದ್ದಾರೆ. ಈ ಕರ್ನಾಟಕದಲ್ಲಿ ಸೆಕ್ಯುಲರ್ ಅಂತ ಹೇಳಿದ್ರೆ ಮರ್ಯಾದೆ ಇರಲ್ಲ ಅವ್ರಿಗೆ. ಕುಮಾರಸ್ವಾಮಿಗೆ ಮರ್ಯಾದೆ ಇರತ್ತಾ? ಈಗ ಎರಡು ಪಾರ್ಟಿಗೆ ಎದುರಿಸೋ ಪಾರ್ಟಿ ಯಾವುದು? ಈಗ BJP ಆಗಲಿ ಕಾಂಗ್ರೆಸ್ ಆಗಲಿ ಎರಡಕ್ಕೂ ಎದುರಿಸೋ ಪಾರ್ಟಿ ಕರ್ನಾಟಕದಲ್ಲಿ ಯಾವ್ದಿದ್ದು? ಪ್ರಾದೇಶಿಕ ಪಾರ್ಟಿ ಆಗಿತ್ತು. ಸೆಕ್ಯುಲರ್ ಪಾರ್ಟಿ JDS ಇತ್ತು. ಈ JDSನವರೇ ಹೋಗಿ ಕಾಲು ಹಿಡೋ ಪರಿಸ್ಥಿತಿ ಬಂದ್ಬಿಡ್ತು ಅಂದರೆ ಈ ಕಡೆ ದೇವೇಗೌಡರು ಹೋಗಿ ಕಾಲು ಹಿಡಿತಿದ್ದಾರೆ, ಈ ಕಡೆ ಕುಮಾರಸ್ವಾಮಿ ಹೋಗಿ ಕಾಲು ಹಿಡಿತಿದ್ದಾರೆ. ಇವ್ರು ನಂಬ್ಕೊಂಡು ನಾವು ಲಕ್ಷಾಂತರ ಜನ ಕಾರ್ಯಕರ್ತರು ಎಲ್ಲೋಗ್ಬೇಕು? ಲಕ್ಷಾಂತರ ಜನ ಕಾರ್ಯಕರ್ತರು ಕಾಂಗ್ರೆಸ್ಸಿಗೆ ಬಿಟ್ವಿ ನಾವು.
ಈಗ ಬಿ ಜೆ ಪಿಗಂತೂ ಓಟ್ ಹಾಕಲ್ಲ ನಾವು, ಯಾಕಂದರೆ ಬಿ ಜೆ ಪಿಗೂ ನಮಗೂ ಆಗೋದು ಇಲ್ಲ. ನಾವು ಹಿಡ್ಕೊಂಡಿದ್ದೇನು ಕಾಂಗ್ರೆಸ್ ಒಂದು JDS ಒಂದು. ಸೆಕ್ಯುಲರ್ ಪಾರ್ಟಿ ಅಂತ ಹುಟ್ಟಿಸಿದ್ದು ಸಾಬ್ರು, ಕರ್ನಾಟಕದಲ್ಲಿ ಹುಟ್ಟಿಸಿದ್ದು ಸಾಬ್ರು ಸೆಕ್ಯುಲರ್ ಪಾರ್ಟಿನ. ದೇವೇಗೌಡರು ಯಾರು ಅಂತ ಗೊತ್ತಿರಲಿಲ್ಲ. ಅರಸೀಕೆರೆಗೆ ಕರ್ಕೊಂಬಂದು ಹೇಲ್ ಬೀದಿಗಳಲ್ಲೆಲ್ಲ ಓಡಾಡಿಸಿ ಇವರಿಗೆ ಪುಟ್ಟಸ್ವಾಮಿಗೌಡರು ಮುಂದ್ಗಡೆ ಗೆಲ್ಲಿಸಿ ನಾವು ಡೆಲ್ಲಿ ಕಳಿಸಿದ್ವಿ. ಎಲ್ಲಿಗೆ? ದೆಹಲಿಗೆ ಕಳಿಸಿದ್ವಿ. ಇವ್ರಿಗೆ ಹಿಂದಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. CM ಇಬ್ರಾಹಿಂ ಇದ್ದಿದ್ದ ಕಾರಣದಿಂದ ಇವ್ರು ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಕರ್ನಾಟಕದ ಹೆಸರು ತಂದರು. ಇವರು ತಂದ ಮೇಲೆ ಇವ್ರು ಏನು ಮಾಡಿದ್ರು? ಹಾಸನ ಅಭಿವೃದ್ಧಿ ಮಾಡಿದ್ರು. ಇವರು ಯಾವ್ದಾರು ಅಭಿವೃದ್ಧಿ ಮಾಡಿದಾರೆ? ಹಾಸನದ ಯಾವ ರೋಡ್ ಹೋಗ್ರಿ ಒಂದು ರೋಡು ಚೆನ್ನಾಗಿಲ್ಲ. ಇವ್ರು ತಂದಿದ್ದೀನಿ ಅಂದರು. ಅಂಡರ್ ಬ್ರಿಡ್ಜ್ಗಳು ಮಾಡಿದಾರಲ್ಲ, ಯಾವ್ದಾರ ಅಂಡರ್ ಬ್ರಿಡ್ಜ್ ಇವರು MP ಗಳಲ್ಲ. ಇವು ಎಷ್ಟು ಅರಸೀಕೆರೆ ತಾಲೂಕಲ್ಲಿ ಹಾಸನ ಡಿಸ್ಟ್ರಿಕ್ಟಲ್ಲಿ ಅಂಡರ್ ಬ್ರಿಡ್ಜು MP ಅವ್ರ ಕಾಲದಲ್ಲಿ ಬಂದಿದೆಯಲ್ಲ ಅಂಡರ್ ಬ್ರಿಡ್ಜ್ಗಳು, ಯಾವ್ದಾರ ಒಂದಾರ ನೆಟ್ಟಿಗೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ರೆ ಅವ್ರು ಹೇಳಿದ್ರೆ ನಾವು ಕೇಳ್ತೀವಿ. ನಾವು ದೇವೇಗೌಡರು ಮಾಡಿದ ಅಂಡರ್ ಪೀಸ್ಗಳೆಲ್ಲ ಯಾವ್ದಾರ ಇದೆ ನೋಡಿ. ಯಾರು ದೇವೇಗೌಡರು ಮಾಡಿದ ಒಂದು ಜೀವಮಾನದಲ್ಲಿ ಉದ್ಧಾರ ಆಗಿಲ್ಲ, ಎಲ್ಲ ಹಾಳಾಗಿರುತ್ತೆ. ಹಾಗಾದ್ರೆ ಈ ಸಲ ಶ್ರೇಯಸ್ ಪಟೇಲ್ ಗೆಲ್ತಾರೆ. ಶ್ರೇಯಸ್ ಪಟೇಲ್ 90% ಗೆಲ್ತಾರೆ ಸರ್. ಶ್ರೇಯಸ್ ಪಟೇಲ್ ಸಾಬ್ರೆ ಮಾತ್ರ ಅಲ್ದಲ್ಲ, ಬೇರೆ ಜಾತಿನವರೆಲ್ಲ ಭಾಳ ಲೈಕ್ ಮಾಡ್ತಾರೆ ಶ್ರೇಯಸ್ ಪಟೇಲ್ನ. ಅದೇ ಶ್ರೇಯಸ್ ಪಟೇಲ್ ಒಳೆನಸೀಪುರದಲ್ಲಿ ಇವರು ರೇವಣ್ಣನಿಗೆ ಕಾಲು ನೀಡಂಗೆ ಮಾಡಿದ್ರು ಇಲ್ವಾ? ಏನು ದೇವೇಗೌಡರು ಅಂತ ಹೇಳ್ಬಿಟ್ಟು ಕಿರೀಟ ಕೂರಿಸ್ಕೊಂಡು ಇವ್ರು ಹೆಂಗೆ ಮಾಡ್ತಿದ್ರು ಇಲ್ವ? ನೀವೇ ನೋಡಿ, ಮೀಡಿಯಾದವ್ರು ಎಲ್ಲ ನಿಮ್ಗೆ ಗೊತ್ತಿದೆ. ಈ ಸತಿ ಎಷ್ಟು ಲೀಡಿಂದ ಗೆದ್ದಿದ್ದಾರೆ ಅವರು? 2,000 ಲೀಡಿಂಗಲ್ಲಿ. ಯಾಕೆ? ಇವರು ಲಕ್ಷಾಂತರ ಲೀಡಿಂಗಲ್ಲಿ ಗೆಲ್ಲೋರು. 5 ಲಕ್ಷ, 6 ಲಕ್ಷ, 2 ಲಕ್ಷ, 3 ಲಕ್ಷ ಲೀಡಿಂಗಲ್ಲಿ ಗೆಲ್ಲೋರು. ಎಲ್ಲೋದ್ರು ಇವರು ಸೆಕ್ಯುಲರಿಸಮ್ ಉಳಿಸ್ಕೊಳಕ್ಕೆ ಆಗೋದೇ ಇಲ್ಲ ಇವ್ರ ಕೈಲಿ. ದೇವೇಗೌಡರು ಮಕ್ಳ ಕೈಲಿ ಸೆಕ್ಯುಲರಿಸಮ್ ಉಳಿಸ್ಕೊಳಕ್ಕೆ ಆಗೋದೇ ಇಲ್ಲ. ಇವರು ಏನು 5 ವರ್ಷ 10 ವರ್ಷದ ಮುಂಚೆ ದೇವೇಗೌಡರು ಬಂದ್ಬಿಟ್ಟು ಏನು ಮಾಡಿಬಿಟ್ರು? ನನ್ನ ಕೊನೆ ಎಲೆಕ್ಷನ್ ಕಂಡ್ರಪ್ಪ, ನನಗೆ ದಯವಿಟ್ಟು ಗೆಲ್ಲಿಸ್ಬಿಡಿ, ನಾನು ಈಗಿರಲ್ಲ ಅಂತ ಇದು ಮಾಡಿದ್ರು. ಏನು ಮಾಡಿದ್ರು ಅವರು? ಏನು ಮಾಡಿದ್ರು ಅವರು? ಇಲ್ಲಿಂದ ತುಮಕೂರಿಗೆ ಹೋದ್ರು, ತುಮಕೂರಲ್ಲಿ ಜನಗಳು ಪಾಠ ಕಲಿಸಿದ್ರು. ಇಲ್ಲಿಂದ ತುಮಕೂರಿಗೆ ಹೋದ್ರು ದೇವೇಗೌಡರು, ತುಮಕೂರಲ್ಲಿ ಪಾಠ ಕಲಿಸಿದ್ರು. ಕನಕಪುರದಲ್ಲಿ ನಿಂತ್ಕೊಂಡ್ರು, ಕನಕಪುರದಲ್ಲೂ ಪಾಠ ಕಲಿಸಿದ್ರು ದೇವೇಗೌಡರಿಗೆ. ಈಗ ಉಳ್ಕೊಂಡಿದ್ದು ಯಾವ ಜಾಗ ದೇವೇಗೌಡರಿಗೆ? ರಾಜ್ಯಸಭೆಯಲ್ಲಿ ಅವ್ರು ಗೆಲ್ಲಲ್ಲ. ಅವ್ರು ಎಲ್ಲಿ ನಿಂತ್ಕೊಂಡ್ರು ಗೆಲ್ಲಲ್ಲ. ಅವರು JDSನವರು ಅವ್ರು ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ. ಇದು ಮಂಡ್ಯ, ಆಮೇಲೆ ಚನ್ನಪಟ್ಟಣ, ಇದು ನಮ್ಮ ಮೈಸೂರು, ಆಮೇಲೆ ಇದು ಮಂಡ್ಯ ಅಲ್ಲ ಸರ್, 3 ಕೊಟ್ಟಿರೋದು ಅವ್ರಿಗೆ. ಕೋಲಾರದಲ್ಲಿ ಯಾವ ಕಾರಣಕ್ಕೂ ಗೆಲ್ಲಲ್ಲ ಅವರು. ಕೋಲಾರ, ಮಂಡ್ಯ, ಹಾಸನ, ಅದು ಅವ್ರು 3 ಬಿಟ್ಬಿಟ್ಟು 4ನೇದು ಅವ್ರ ಭಾವ ಅವ್ರಿಗೆ. ಪಾಪ ಅವ್ರು ರಿಟೈರ್ಮೆಂಟ್ ಆಗಿ ನೆಮ್ಮದಿ ಆಗಿದ್ರು, ಅವ್ರಿಗೂ ನೆಮ್ಮದಿ ಹಾಳು ಮಾಡಿಬಿಟ್ರು ಬಂದು. ಏನು ಹೇಳಿ? ಅವ್ರು ಡಾಕ್ಟ್ರಾಗಿ ಒಳ್ಳೆ ಹೆಸರುವಾಸಿ ಮಾಡಿದ್ರು. ಅವ್ರಿಗೂ ಕರ್ಕೊಂಬಂದು ಪಾಪ ಅವ್ರಿಗೂ ಹಾಳು ಮಾಡಿಬಿಟ್ರು. ಇವರು ಸೆಕ್ಯುಲರ್ ಪಾರ್ಟಿ ಅನ್ನೋದು ಇವ್ರ ಪದಾನೇ ಇಲ್ಲ ಅವ್ರಿಗೆ ಹೇಳ್ಕೊಳಕ್ಕೆ. ಸರಿ ಸರ್, ಆಯ್ತು. ನಿಮ್ಮ ಹೆಸರೇನು ಸರ್? ಸೈಯದ್ ಮಹಬೂಬ್ ಅಂತ.